लाभं तर्काभजेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಯಾಕೋ ಮತ್ತೆ ಕಡಿಮೆ ಆಗಿದೆ ನೋಡಿ ಜನ 20 ಜನ ಆಗಿದೆ 40 ಜನ ಬರ್ತಿದ್ರು 20 ಆಗಿದೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 12ನೇ ಶ್ಲೋಕ ಅನ್ಯಥೇದಂ ವಿಧಾಸ್ಯೇಹಂ ಅಯಥಾ ಪೂರ್ವಮೋಜಸಾ ಕಿಮನ್ಯೈ ಕಾಲನಿರ್ಧೂತೈಃ ಕಲ್ಪಾಂತೈರ್ವೈಷ್ಣವಾದಿಭಿಃ. ಈ ಹಿರಣ್ಯಕಶಿಪು ಆಲೋಚನೆ ಮಾಡ್ತಾ ಇದ್ದಾನೆ, ನಾನು ಬ್ರಹ್ಮ ಪದವಿಯನ್ನ ಸಾಧನೆ ಮಾಡ್ಕೊಳ್ತೇನೆ ಅಂತ ಅನ್ಕೊಳ್ತಾ ಇದ್ದಾನೆ. ತಪಸ್ಸು ಮಾಡಿ ನಾನು ಆ ಬ್ರಹ್ಮ ಪದವಿಯನ್ನೇ ನಾನು ಸಾಧಿಸ್ಕೊಳ್ತೇನೆ, ಅಜರಾಮರನಾಗ್ತೇನೆ ಅಂತ ಈ ರೀತಿಯ ಆಲೋಚನೆಯನ್ನ ಮಾಡಿ ತಪಸ್ಸು ಮಾಡಲಿಕ್ಕೆ ಹೊರಟ ಅಂತ ಹಿಂದೆ ಹೇಳಿದರು. ಬ್ರಹ್ಮ ಪದವಿಯನ್ನ ನಾನು ಸಾಧಿಸಿಕೊಂಡ ನಂತರ ಇಂದ್ರಾದಿ ದೇವತೆಗಳು, ದಿಕ್ಪಾಲಕರು, ಸ್ವಯಂಭುವ ಮನು ಮೊದಲಾದಂತಹವರು, ಮನ್ವಂತರ ಅಧಿಪತಿಗಳು ಏನಿದ್ದಾರೆ ಅವರೆಲ್ಲ ನಮ್ಮವರೇ, ಎಲ್ಲ ದೈತ್ಯರೇ ದಿಕ್ಪಾಲಕರು. ಹಿಂದಿನಿಂದ ಬಂದ ವ್ಯವಸ್ಥೆಗೆ ಬದಲಾಗಿ ದೈತ್ಯರೇ ದಿಕ್ಪಾಲಕರು, ದೈತ್ಯರೇ ಮನ್ವಂತರಾಧಿಪತಿಗಳು, ಆ ರೀತಿ ವ್ಯವಸ್ಥೆ ಮಾಡಿಬಿಡ್ತೇನೆ ಅಂತ ಇದ್ದಾನೆ. ಅನ್ಯಥಾ ಇದಂ ವಿಧಾಸ್ಯೆ, ಇದಂ ಅನ್ಯಥಾ ವಿಧಾಸ್ಯೆ ಅಂತಂದ್ರೆ ಈ ಹಿಂದೆ ಇದ್ದದ್ದಕ್ಕಿಂತ ಬೇರೆಯಾಗಿ ಮಾಡಿಬಿಡ್ತೇನೆ ಅಂತ. ಹಿಂದೆ ಯಾರ್ಯಾರು ಇಂದ್ರಾದಿಗಳಿದ್ರೋ ದಿಕ್ಪಾಲಕರು, ಅವರು ಬಿಟ್ಟು ನಮ್ಮ ದೈತ್ಯರೇ ದಿಕ್ಪಾಲಕರಾಗಬೇಕು. ಸ್ವಯಂಭುವ ಮನು ಮುಂತಾದವರೇನು ಮನ್ವಂತರಕ್ಕೆ ಅಧಿಪತಿಗಳಾಗಿದ್ದಾರಲ್ಲ, ಅವರ ಬದಲಿಗೆ ನಮ್ಮ ದೈತ್ಯರುಗಳೇ ಎಲ್ಲ ಮನ್ವಂತರಾಧಿಪತಿಗಳಾಗಬೇಕು. ಆ ರೀತಿ ಮಾಡ್ತೇನೆ. ಬ್ರಹ್ಮ ಪದವಿಯನ್ನ ನಾನೇ ಆಳುತ್ತೇನೆ. ಮತ್ತೆ ಬ್ರಹ್ಮ ಸೃಷ್ಟಿ ಮಾಡಿದ ಬೇರೆ ಬೇರೆ ಇಂದ್ರಾದಿ ಪದವಿಗಳು ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಕಲ್ಪಾಂತ್ಯದವರೆಗೆ ಆಯುಷ್ಯ ಇರ್ತಕ್ಕಂಥವ್ರು. ಆಗ್ಲಿ, ಏನಾಯ್ತು? ಕಿಮನ್ಯೈಹಿ, ಅದರಿಂದ ಏನಾದೀತು ಅಂತ ಇದ್ದಾನೆ. ಇಲ್ಲಿ ಕಲ್ಪಾಂತೈಹಿ ವೈಷ್ಣವಾದಿಭಿಹಿ ಅಂತಿದೆ. ವೈಷ್ಣವಾದಿಭಿಹಿ ಅಂತಂದ್ರೆ ವೈಷ್ಣವ ಪದವಿ. ವೈಷ್ಣವಾದಿಭಿಹಿ ಬ್ರಹ್ಮನಿರ್ಮಿತೈಹಿ ಅಂತ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ.
ಬ್ರಹ್ಮ ಸ್ವಯಂಭೂರ್ದ್ರುಹಿಣೋ ವೈಷ್ಣವ ಶತದೃಕ್ ತಥಾ ಇತಿ ಶಬ್ದ ನಿರ್ಣಯೇ ಅಂತ ಶಬ್ದ ನಿರ್ಣಯದ ವಾಕ್ಯವನ್ನು ಉದಾಹರಿಸಿ ವೈಷ್ಣವ ಅಂತನ್ನೋ ಶಬ್ದವನ್ನ ಬ್ರಹ್ಮ ಅನ್ನೋ ಅರ್ಥದಲ್ಲಿಯೂ ಕೂಡ ಪ್ರಯೋಗ ಮಾಡಬಹುದು, ಶಬ್ದ ನಿರ್ಣಯದಲ್ಲಿದೆ. ಆದ್ದರಿಂದ ವೈಷ್ಣವಾದಿಭಿ ಅನ್ನೋದಕ್ಕೆ ಬ್ರಹ್ಮ ನಿರ್ಮಿತೈಹಿ ಅಂತ ಅರ್ಥ. ವೈಷ್ಣವ ಅಂದರೆ ವೈಷ್ಣವ ಅನ್ನೋ ಹೆಸರಿನ ಬ್ರಹ್ಮನೇ ಆದಿ ಕಾರಣವಾಗಿ ಉಳ್ಳ ಅಂತ ಅರ್ಥ. ಬ್ರಹ್ಮ ನಿರ್ಮಿತ ಆದಿ ಕಾರಣವಾಗಿ ಉಳ್ಳದ್ದು ಅಂದರೆ ಬ್ರಹ್ಮ ನಿರ್ಮಿತವಾದ ಲೋಕಗಳು ಅಂತ ಒಟ್ಟರ್ಥ ಬರ್ತದೆ. ವೈಷ್ಣವಾದಿಭಿ ಕಲ್ಪಾಂತೈಹಿ ಕಿಂ ಅನ್ಯೈಹಿ ಅಂತಂದ್ರೆ ಆ ರೀತಿ ಅರ್ಥ. ಬ್ರಹ್ಮನಿಂದ ನಿರ್ಮಿತವಾದ ಲೋಕಗಳು ಅಂತ ಆ ರೀತಿಯ ಅರ್ಥ. ಬ್ರಹ್ಮ, ಸ್ವಯಂಭೂ, ದ್ರುಹಿಣ, ವೈಷ್ಣವ, ಶತದೃಕ್ ಇವೆಲ್ಲ ಬ್ರಹ್ಮನ ಹೆಸರುಗಳು ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಬ್ರಹ್ಮ ನಿರ್ಮಿತವಾದ ಎಲ್ಲಾ ಲೋಕಗಳು ಕೂಡ ನಶ್ವರ, ಧ್ರುವಾದಿ ಲೋಕಗಳು ಕೂಡ ನಶ್ವರ ಅಂತಲೇ ಹೇಳ್ತಾ ಇದ್ದಾನೆ. ಬ್ರಹ್ಮನ ಆ ಸತ್ಯಲೋಕವೂ ಕೂಡ ಬ್ರಹ್ಮ ಪ್ರಳಯ ಕಾಲದಲ್ಲಿ ನಾಶ ಆಗ್ತದೆ. ಆದರೂ ಅಲ್ಲಿವರೆಗೂ ಸ್ಥಾಯಿಯಾಗಿ ಇರ್ತದಲ್ಲ, ಆ ಬ್ರಹ್ಮ ಪದವಿಯನ್ನ ನಾನೇ ಪಡಿತೇನೆ, ನಾನೇ ಬ್ರಹ್ಮ ಆಗಿಬಿಡ್ತೇನೆ ಅಂತ ಇದ್ದಾನೆ ಹಿರಣ್ಯಕಶ್ಯಪು. ಬ್ರಹ್ಮ ಪದವಿ ಅಂತನ್ನೋದು ತನಗೆ ಅಯೋಗ್ಯ ಅಂತ ಗೊತ್ತಿದ್ರೂ ಕೂಡ ಅವನು ತುಂಬಾ ಅತಿಯಾದ ಆಸೆಯಿಂದ ಅದನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಅದನ್ನು ಹಿಂದೆ ಹೇಳಾಗಿದೆ, ಆ ರೀತಿ ಇಟ್ಕೊಳ್ಬೇಕು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಈ ವೈಷ್ಣವ ಅನ್ನೋ ಪದಕ್ಕೆ ವೈಷ್ಣವಾದಿಭಿಹಿ ಅಂತೇನಿದೆ ಅದಕ್ಕೆ ವೈಷ್ಣವ ಪದವಿ ಅಂದರೆ ದಿವ್ಯವಾದ ವೈಕುಂಠ, ಆಮೇಲೆ ಧಾಮತ್ರಯ, ಅದು ಕೂಡ ನಶ್ವರ ಅಂತ ಆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ವೈಷ್ಣವಾದಿಭಿಹಿ ಕಲ್ಪಾಂತೈಹಿ ಅಂತಿದೆ ಅಲ್ಲಿ. ಮೇಲ್ನೋಟಕ್ಕೆ ಸ್ವಲ್ಪ ಹಾಗೆ ಅರ್ಥ ಕಾಣಿಸ್ತದೆ. ವೈಷ್ಣವ ಲೋಕ ಅಂತಂದ್ರೆ ಧಾಮತ್ರಯಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅವುಗಳು ಕೂಡ ನಶ್ವರ ಅಂತ ಹಿರಣ್ಯಕಶಿಪು ಹೇಳಿದ ಹಾಗೆ ಕಾಣಿಸ್ತಾ ಇದೆ. ಆ ರೀತಿಯೇ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅವರು. ಆದರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಇವೆಲ್ಲ ಲೋಕಗಳು ಶಾಶ್ವತ ಅನ್ನೋದು ಪ್ರಸಿದ್ಧ. ಅದು ನಿತ್ಯ ಲೋಕ, ಶಾಶ್ವತ ಲೋಕ. ಅದು ಹಿರಣ್ಯಕಶಿಪು ಅವುಗಳನ್ನ ನಶ್ವರ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅವುಗಳನ್ನ ನಶ್ವರ ಅಂತ ಅವನು ಯಾಕೆ ಹೇಳ್ತಾನೆ ಅನ್ನೋ ಪ್ರಶ್ನೆ ಬರ್ತದೆ. ಆ ಥರ ಅರ್ಥ ಇಟ್ಟುಕೊಂಡ್ರೆ ಅದನ್ನ ಪರಿಹಾರ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದಾರೆ ವೀರರಾಗ ವ್ಯಾಖ್ಯಾನದಲ್ಲಿ. ಅವನು ಯಾಕೆ ಹಾಗೆ ಹೇಳ್ದ ಅಂದ್ರೆ, ಇದು ಹಿರಣ್ಯಕಶಿಪುವಿನ ತಾಮಸ ಬುದ್ಧಿಯನ್ನು ತೋರಿಸ್ತದೆ. ಶಾಶ್ವತವಾದಂತಹ ವೈಷ್ಣವ ಪದವಿಯನ್ನು ಕೂಡ ನಶ್ವರ ಅಂತ, ನಶ್ವರವಾದಂತಹ ಸತ್ಯಲೋಕಾದಿಗಳನ್ನ ಶಾಶ್ವತ ಅಂತ ಹೀಗೆ ವಿಪರೀತವಾಗಿ ತಿಳಿತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶುಕದೇವ ವ್ಯಾಖ್ಯಾನದಲ್ಲೂ ಹಾಗೆ ಹೇಳಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ವೈಷ್ಣವ ಪದವಿಗಳು ಅಂದರೆ ಧ್ರುವಾದಿ ಪದವಿಗಳು, ಅವು ನಶ್ವರ ಅಂತ ಹೇಳಿದ್ದಾರೆ. ಆದರೆ ವೈಷ್ಣವ ಪದವಿಗಳು ಅಂತ ಪ್ರಸಿದ್ಧವಾದಂತಹ ವೈಕುಂಠ ಮೊದಲಾದವುಗಳನ್ನು ಬಿಟ್ಟು ಅಪ್ರಸಿದ್ಧವಾದ ಧ್ರುವಾದಿ ಪದವಿಗಳನ್ನ ಆ ವೈಷ್ಣವ ಅನ್ನೋ ಪದದಿಂದ ಇಟ್ಟುಕೊಂಡಿದ್ದಾರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ಅಂತಂದ್ರೆ ಅದು ಕೂಡಿಸೋದು ಕಷ್ಟ. ಅಷ್ಟು ಸ್ವರಸವಾಗಿ ಆ ಪದದಿಂದ ಅರ್ಥ ಬರೋದಿಲ್ಲ. ಅವರು ಹಿಂದಿನ ವ್ಯಾಖ್ಯಾನಕಾರರು ಇವರಾದರೆ ವೈಷ್ಣವ ಪದವಿ ಅನ್ನೋದ್ರಿಂದ ನೇರವಾಗಿ ಆ ಅರ್ಥ ಬರ್ತದೆ, ವೈಕುಂಠ ಮೊದಲಾದ ಲೋಕಗಳು ಅನ್ನೋ ಪದ, ಅದನ್ನೇ ಇಟ್ಟುಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಿದ್ದಾರೆ. ಅದಕ್ಕೊಂದು ಸಂಗತಿನಾದರೂ ಇದೆ, ಸ್ವರಸವಾಗಾದರೂ ಬರ್ತದೆ. ಇದು ಶ್ರೀಧರಿ ವ್ಯಾಖ್ಯಾನ ನೋಡಿದರೆ ಆ ಅರ್ಥವೇ ಬರೋದಿಲ್ಲ. ಅದಕ್ಕೆ ಪ್ರಸಿದ್ಧವಾದ ಅರ್ಥ ವೈಕುಂಠ ಮೊದಲಾದ ಲೋಕಗಳು ಅನ್ನೋದನ್ನು ಬಿಟ್ಟು ಅಪ್ರಸಿದ್ಧವಾದ ಧ್ರುವಾದಿ ಲೋಕಗಳು ಅಂತ ಇಟ್ಟುಕೊಂಡು ಅದನ್ನು ನಶ್ವರ ಅಂತ ಹೇಳ್ತಾ ಇದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಧ್ರುವ ಪದವಿ ಏನಿದೆ, ಆ ಧ್ರುವ ಮೊದಲಾದ ಪದವಿಯೂ ಶಾಶ್ವತವಾಗಿದ್ದು ಅವುಗಳನ್ನು ನಶ್ವರ ಅಂತ ಹಿರಣ್ಯಕಶಿಪು ಹೇಳಿದ್ದು ಅವನ ಅಸುರ ಸ್ವಭಾವ ತೋರಿಸ್ತದೆ ಅಂತ ಅವರು ಹೇಳ್ತಾರೆ. ಇದು ಅಸಂಗತ. ಯಾಕೆಂದ್ರೆ ಧ್ರುವ ಪದವಿಯೂ ಶಾಶ್ವತ ಅಲ್ಲ. ವೈಕುಂಠಾದಿ ಲೋಕಗಳಲ್ಲಿರುವ ಮುಕ್ತಸ್ಥಾನ ಮಾತ್ರ ಶಾಶ್ವತ, ಅದನ್ನೂ ನಶ್ವರ ಅಂತ ಇದ್ದಾನೆ ಹಿರಣ್ಯಕಶಿಪು. ಇದು ತಾಮಸ ಬುದ್ಧಿ ಅಂತ ವೀರರಾಗ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇಲ್ಲಿ ಇವರು ಧ್ರುವಾದಿ ಪದವಿ ಶಾಶ್ವತ ಅಲ್ಲ ಅಂತ ಇವರು ಹೇಳಿದ್ದಾರೆ. ಇದು ಒಂದಕ್ಕೊಂದು ಪೂರ್ವೋತ್ತರ ವಿರೋಧ.
ಮೊದಲು ಹಿರಣ್ಯಕಶಿಪು ದಿತಿದೇವಿಗೆ ಉಪದೇಶ ಮಾಡಿದ್ದಕ್ಕೂ ಈಗ ಬ್ರಹ್ಮ ಪ್ರತ್ಯಕ್ಷ ಆದಾಗ ಅವನ ಸ್ತೋತ್ರ ಮಾಡೋದಕ್ಕೂ ಅದಕ್ಕೆರಡಕ್ಕೂ ಸಾಮ್ಯ ಇದೆ. ಇದೆರಡು ಪರಮ ಸಾತ್ವಿಕ. ಅವನು ಅಸುರಾಗಿ ಹುಟ್ಟಿದಾನೆ, ಅಸುರಾವೇಶದಿಂದ ಕೂಡಿದಾನೆ. ಅಂದ ಮಾತ್ರಕ್ಕೆ ಅವನು ಮಾತಾಡೋದೆಲ್ಲ ವಿಪರೀತ, ಮಾತಾಡೋದೆಲ್ಲ ತಾಮಸ ಬುದ್ಧಿ ಅಂತ ಹೇಳಬಾರದು. ಅವನು ದಿತಿದೇವಿಗೆ ಉಪದೇಶ ಮಾಡುವಾಗ ಒಳ್ಳೆ ಸಾತ್ವಿಕನಾಗೆ ಉಪದೇಶ ಮಾಡಿದ್ದ. ಮುಂದೆ ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರಲ್ಲ, ಆವಾಗ ಸ್ತೋತ್ರ ಮಾಡ್ತಾನೆ, ಅದು ಕೂಡ ಸಾತ್ವಿಕವೇ. ಹಾಗಾಗಿ ಯಾವಾಗಲೂ ಅವನು ಅಸುರಾವೇಶ ಇರೋದಿಲ್ಲ, ಯಾವಾಗಲೂ ಅವನು ಮಾತಾಡಿದ್ದೆಲ್ಲ ವಿಪರೀತವಾಗಿಯೇ ಇರುತ್ತೆ ಅಂತ ಹಾಗೆ ಅರ್ಥ ಮಾಡಬಾರದು. ಇಲ್ಲಿ ಬ್ರಹ್ಮ ನಿರ್ಮಿತ ಅಂತ ಅನ್ನೋ ಶಬ್ದಕ್ಕೆ, ವೈಷ್ಣವ ಅನ್ನೋ ಶಬ್ದಕ್ಕೆ ಬ್ರಹ್ಮ ನಿರ್ಮಿತ ಅಂತ ಅರ್ಥ. ಹಾಗಾಗಿ ಬ್ರಹ್ಮ ನಿರ್ಮಿತವಾದ ಲೋಕಗಳೇನಿದ್ದಾವೆ ಅವೆಲ್ಲವೂ ಕೂಡ ಅಶಾಶ್ವತವಾಗಿದೆ. ಆದರೂ ಇರಲಿ, ಅಲ್ಲಿವರೆಗೂ ನಾನು ಆಳುತ್ತೇನೆ, ಆ ಬ್ರಹ್ಮ ಪದವಿಯನ್ನು ನಾನೇ ಆಳುತ್ತೇನೆ. ಎಲ್ಲ ದಿಕ್ಪಾಲಕರು ಕೂಡ ನಮ್ಮವರೇ ಆಗಿರಬೇಕು, ನಮ್ಮ ದೈತ್ಯರುಗಳೇ ಎಲ್ಲ ದಿಕ್ಪಾಲಕರು. ಈಗಿರೋ ದಿಕ್ಪಾಲಕರನ್ನೆಲ್ಲ ವ್ಯತ್ಯಾಸ ಮಾಡಿಬಿಡ್ತೇನೆ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಅನ್ಯಥೇದಂ ವಿಧಾಸ್ಯೇಹಂ ಅಯಥಾ ಪೂರ್ವಮೋಜಸ ಕಿಮನ್ಯೈ ಕಾಲ ನಿರ್ಧೂತೈಃ ಕಲ್ಪಾಂತೈರ್ವೈಷ್ಣವಾದಿಭಿಃ ಇತಿ ಶುಶ್ರುಮ ನಿರ್ಬಂಧಂ ತಪ ಪರಮಮಾಸ್ಥಿತಃ ವಿಧತ್ಸ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ. ದೇವತೆಗಳು ಬ್ರಹ್ಮದೇವರ ಹತ್ರ ಹೇಳ್ತಾ ಇದ್ದಾರೆ, ಈ ರೀತಿ ಅವನಿಗೆ ದುರಾಗ್ರಹ ಇದೆ ಅಂತ. ಈ ಎರಡು ಶ್ಲೋಕ ಏನಿದೆ ಇದು ಹಿರಣ್ಯಕಶಿಪುವಿಗೆ ಇರುವಂತಹ ಸಂಕಲ್ಪ. ತಪಸ್ಸು ಮಾಡಬೇಕು ಅಂತ ಅವನು ಯಾಕೆ ಹೊರಟಿದ್ದಾನೆ ಅಂದ್ರೆ ಅವನ ಸಂಕಲ್ಪ ಈ ರೀತಿ ಇದೆ, ಈ ಥರ ಮಾಡಬೇಕು ಅಂತ ಅನ್ಕೊಂಡು ಅವನಿಗೆ ದುರಾಗ್ರಹ ಇದೆ ಅಂತ ನಾವು ಕೇಳಿದ್ದೇವೆ. ಆದ್ರಿಂದ ಅವನು ದೊಡ್ಡ ತಪಸ್ಸು ಮಾಡ್ತಾ ಇದ್ದಾನೆ. ಇದಕ್ಕೆ ಯೋಗ್ಯವಾದ ಪರಿಹಾರವನ್ನು ಬೇಗನೆ ನೀನೇ ಮಾಡು ಅಂತ ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮೂರು ಲೋಕದ ಒಡೆಯ ನೀನು, ಇದಕ್ಕೆ ನೀನೇ ಯೋಗ್ಯವಾದ ಏನಾದರೂ ಪರಿಹಾರವನ್ನು ಮಾಡಬೇಕು ಅಂತ. ಇತಿ ಶುಶ್ರುಮ ನಿರ್ಬಂಧಂ ತಪ ಪರಮಮಾಸ್ಥಿತಃ ವಿಧತ್ಸ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ. ತವಾಸನಂ ಹಿ ಜಗತಾಂ ಪಾರಮೇಷ್ಠ್ಯಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ. ಜಗತ್ಪತೆ, ಎಲೆ ಜಗತ್ತಿಗೆ ಒಡೆಯನೇ, ನೀನು ಏನೊಂದು ಪದವಿಯಲ್ಲಿ ಆಳ್ತಾ ಇದ್ದಿ, ಚತುರ್ದಶ ಲೋಕಗಳಿಗೂ ಅಧಿಪತಿಯಾಗಿದ್ದಿ ನೀನು. ಪಾರಮೇಷ್ಠ್ಯ 14 ಲೋಕಗಳ ಆಧಿಪತ್ಯ, ಆ ಪದವಿ ಎಲ್ಲ ರೀತಿಯಾದ ಸಂಪತ್ತು ಸಿಗಲಿಕ್ಕೂ ಕಾರಣ ಆಗಿದೆ, ಜ್ಞಾನಾದಿಗಳ ಅಭಿವೃದ್ಧಿಗೂ ಕಾರಣ ಆಗಿದೆ, ಮೋಕ್ಷಕ್ಕೂ ಕಾರಣ ಆಗಿದೆ. ಅದರಲ್ಲಿ ಯಾವ ಗುಣಗಳು ಹ್ರಾಸ ಆಗೋದಿಲ್ಲ, ಗುಣಗಳ ಹ್ರಾಸ ಅಂತ ಅನ್ನೋದಿರೋದಿಲ್ಲ ಆ ಪದವಿಯಲ್ಲಿ. ಗುಣಗಳು ಕಡಿಮೆ ಆಗೋದು ಅಂತ ಇಲ್ವೇ ಇಲ್ಲ. ಎಲ್ಲ ರೀತಿಯಾದ ಸಂಪತ್ತು ಬರಲಿಕ್ಕೂ ಅದು ಕಾರಣ ಆಗಿದೆ ಆ ಪದವಿ, ಪಾರಮೇಷ್ಠ್ಯ ಪದವಿ. ಮುಖ್ಯವಾಗಿ ಮೋಕ್ಷಕ್ಕೆ, ಜ್ಞಾನಾದಿಗಳ ಗುಣ ಅಭಿವೃದ್ಧಿಗೆ ಕಾರಣವಾಗಿದೆ. ಆದ್ರಿಂದ ಅಂತಹ ಪದವಿಯನ್ನೇ ಪಡಿಬೇಕು ಅಂತ ಈ ಹಿರಣ್ಯಕಶಿಪುವಿಗೆ ಆಸೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಮಹಾಜ್ಞಾನಿ, ಅವನು ಹೀಗೆ ಮಾಡೋದು ಸರಿಯಾ ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ಮಧ್ವಾಚಾರ್ಯರು ಹಿಂದೆ ನಾರದ ಪುರಾಣದ ವಾಕ್ಯವನ್ನ ಆಧಾರವಾಗಿ ಕೊಟ್ಟು ಅವನು ರಾಗೋದ್ರೇಕದಿಂದ, ಮೂಢತನದಿಂದ ಹೀಗೆ ಮಾಡೋದು ಸಂಭವವೇ ಅಂತ ಹೇಳಿದ್ರು. ಈಗ ಮತ್ತೊಂದು ಬ್ರಹ್ಮಾಂಡ ಪುರಾಣದ ಆಧಾರವನ್ನ ಕೊಟ್ಟು
ಹಿರಣ್ಯಕಶಿಪು ಬ್ರಹ್ಮ ಪದವಿಯನ್ನ ಅವನು ಬಯಸಿದ್ದ ಅನ್ನೋದು ಏನಿದೆ, ಇದರಲ್ಲಿ ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಪದವಿಯನ್ನು ಬಯಸಿದ್ದ ಹೌದು ಅವನು. ಜೊತೆಗೆ ಬ್ರಹ್ಮ ಪದವಿಗೆ ಯೋಗ್ಯರಾದ ರುಜುಯೋಗಿಗಳು ಲೋಕಕ್ಕೆ ಜ್ಞಾನ ಭಕ್ತ್ಯಾದಿಗಳನ್ನ ಕೊಟ್ಟು ಅವು ಹ್ರಾಸವಾಗದೇ ಇರುವಂತೆಯೂ ನೋಡಿಕೊಂಡು ಮೋಕ್ಷ ಕೊಳ್ಳಿಕ್ಕೋಸ್ಕರ ಬ್ರಹ್ಮ ಪದವಿಯನ್ನು ಬಯಸ್ತಾರೆ ಉಳಿದ ರುಜುಗಳು. ಅಯೋಗ್ಯರು ಹಿರಣ್ಯಕಶಿಪು ಅಥವಾ ಮಧುಕೈಟಭ ಮೊದಲಾದವರೆಲ್ಲ ಇದ್ದಾರಲ್ಲ, ಇವರು ಲೌಕಿಕವಾದ ಸುಖ ಸಂಪತ್ತಿಗೋಸ್ಕರ ಅದನ್ನು ಬಯಸ್ತಾರೆ. ಉಳಿದವರು ಯಾರೂ ಹಾಗೆ ಮಾಡೋದಿಲ್ಲ. ಈ ವಿಷಯವನ್ನು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮ ಪದವಿಯನ್ನು ಬಯಸ್ತಕ್ಕಂಥವರು ಒಂದೋ ರುಜುಗಳು, ಇಲ್ಲ ಅಯೋಗ್ಯರಾದ ಹಿರಣ್ಯಕಶಿಪು ಮಧುಕೈಟಭ ಮೊದಲಾದವರು. ಅವರ ಉದ್ದೇಶ ಮತ್ತು ಇವರ ಉದ್ದೇಶ ಏನು? ಅಯೋಗ್ಯರಾದಂತಹ ಮಧುಕೈಟಭ ಮೊದಲಾದವರು, ಹಿರಣ್ಯಕಶಿಪು ಮೊದಲಾದವರೆಲ್ಲ ಒಳ್ಳೆ ಲೌಕಿಕವಾದ ಸುಖ ಸಂಪತ್ತನ್ನು ಅನುಭವಿಸಬೇಕು ಅನ್ನೋದಕ್ಕೋಸ್ಕರ ಬ್ರಹ್ಮ ಪದವಿಯನ್ನು ಬಯಸ್ತಾರೆ. ರುಜಿಯೋಗಿಗಳೇನಿದ್ದಾರೆ, ಬ್ರಹ್ಮತ್ವ ಯೋಗ್ಯರಾದ ರುಜಿಯೋಗಿಗಳು, ಅವರು ಲೋಕಕ್ಕೆ ಜ್ಞಾನ ಭಕ್ತ್ಯಾದಿಗಳನ್ನು ಕೊಡಬೇಕು, ಆ ಮೋಕ್ಷ ಯೋಗ್ಯ ಜೀವಿಗಳ ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಆ ಬ್ರಹ್ಮ ಪದವಿಯನ್ನು ಬಯಸ್ತಾರೆ. ಉಳಿದವರು ಯಾರು ಹಾಗೆ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಭವ, ಶ್ರೇಯಸ್, ಭೂತಿ ಮೊದಲಾದ ಶಬ್ದಗಳಿಗೆ ಪ್ರಸಿದ್ಧವಾದ ಸಾಮಾನ್ಯ ಅರ್ಥವನ್ನು ಬಿಟ್ಟು ಶಬ್ದ ನಿರ್ಣಯದ ಆಧಾರದಿಂದ ಭವ ಅಂದರೆ ಜ್ಞಾನಭಕ್ತ್ಯಾದಿ ವೃದ್ಧಿ, ಭೂತಿ ಅಂದರೆ ಆ ಗುಣಗಳ ಹ್ರಾಸ ಆಗದೇ ಇರುವಂಥದ್ದು, ಶ್ರೇಯಸ್ ಅನ್ನೋ ಶಬ್ದಕ್ಕೆ ಮೋಕ್ಷ ಅನ್ನೋ ವಿಶೇಷ ಅರ್ಥವನ್ನು ತೋರಿಸ್ತಾರೆ ಮಧ್ವಾಚಾರ್ಯರು. ಬ್ರಹ್ಮ ಪದವಿ ಅಂದರೆ ಅದು ಜಗದ್ಗುರು ಪದವಿ. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ಎಲ್ಲ ಪ್ರಮಾಣಗಳನ್ನ ಕೊಟ್ಟು. ಭವಾಯ ಶ್ರೇಯಸೇ ಚೈವ ನ ಕಶ್ಚಿತ್ ತದಪೇಕ್ಷತೆ ಮಧುಕೈಟಭಯೋಶ್ಚೈವ ಹಿರಣ್ಯಾದೇಸ್ತಥೈವ ಚ ನಾನ್ಯೋ ಬ್ರಹ್ಮಪದಂ ವಾಂಛತಿ ರುಜೂನಾಂ ಯೋಗ್ಯಾನ್ ವಿನಾ ಕ್ವಚಿತ್ ತತಃ ಶ್ರೇಯಾಂಸಿ ವಾಂಛಂತಿ ನತು ಪದಮಾಪ್ತವೇ ಇತಿ ಬ್ರಹ್ಮಾಂಡೇ. ಇದು ಬ್ರಹ್ಮಾಂಡ ಪುರಾಣದ ವಾಕ್ಯ, ಮಧ್ವಾಚಾರ್ಯರು ಉದಾಹರಿಸಿದ್ದಾರೆ. ಶಬ್ದ ನಿರ್ಣಯ ವಾಕ್ಯವನ್ನು ಕೊಟ್ಟು ಈ ಶಬ್ದಗಳ ಅರ್ಥ ಭವೋ ವೃದ್ಧಿ ಸಮುದ್ದಿಷ್ಟ ಶ್ರೇಯೋ ಮೋಕ್ಷ ಉದಾಹೃತಃ ವೃದ್ಧಸ್ಯ ನ ಪುನರ್ಹ್ರಾಸೋ ಭೂತಿರಿತ್ಯೇವ ಕಥ್ಯತೆ. ಶಬ್ದ ನಿರ್ಣಯದ ಈ ವಾಕ್ಯವನ್ನು ಕೊಟ್ಟು ಭವ ಅಂತಂದ್ರೆ ವೃದ್ಧಿ, ಜ್ಞಾನ ಭಕ್ತ್ಯಾದಿಗಳ ವೃದ್ಧಿ, ಭೂತಿ ಅಂತಂದ್ರೆ ಆ ಗುಣಗಳು ಹ್ರಾಸ ಆಗದೇ ಇರುವಂಥದ್ದು, ಅದಕ್ಕೆ ವೃದ್ಧಿ ಅಂತ ಕರೀತಾರೆ. ಶ್ರೇಯಸ್ಸು ಅಂದ್ರೆ ಮೋಕ್ಷ ಅಂತ ಅರ್ಥ ಅಂತ, ಹೀಗೆ ಈ ಅರ್ಥವನ್ನೇ ಇಟ್ಟುಕೊಳ್ಳಬೇಕು. ಆದರೆ ಬೇರೆ ವ್ಯಾಖ್ಯಾನಕಾರರು ಈ ಶಬ್ದಗಳಿಗೆ ಪ್ರಸಿದ್ಧವಾದ ಸಾಮಾನ್ಯ ಅರ್ಥವನ್ನೇ ಇಟ್ಟುಕೊಂಡಿದ್ದಾರೆ. ಬ್ರಹ್ಮ ಪದವಿಯು ಕೂಡ ಐಹಿಕ ಸುಖ ಭೋಗಕ್ಕೋಸ್ಕರ ಇರುವ ಪದವಿ ಅನ್ನೋ ಭಾವನೆ ಬರುವಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಲ್ತ ಅಲ್ಲ, ಐಹಿಕವಾದ ಸುಖ ಭೋಗಕ್ಕೋಸ್ಕರ ಇರ್ತಕ್ಕಂಥದ್ದಲ್ಲ ಅದು ಬ್ರಹ್ಮ ಪದವಿ. ಜ್ಞಾನಭಕ್ತ್ಯಾದಿಗಳ ವೃದ್ಧಿಗೋಸ್ಕರ ಇರ್ತಕ್ಕಂಥದ್ದು, ಮೋಕ್ಷಕ್ಕೋಸ್ಕರ ಇರ್ತಕ್ಕಂಥದ್ದು. ಉಳಿದವರಿಗೆಲ್ಲ ಯಾರಿಗೆ ಸಜ್ಜನರಿಗೆ ಮೋಕ್ಷವನ್ನ ಕೊಡ್ಲಿಕ್ಕೆ, ಅವರಿಗೆಲ್ಲ ಉಪದೇಶ ಮಾಡಲಿಕ್ಕೋಸ್ಕರ ಜಗದ್ಗುರು ಪದವಿ ಅದು. ಆ ಅರ್ಥ ಬೇರೆ ವ್ಯಾಖ್ಯಾನಗಳನ್ನು ನೋಡಿದರೆ ಬರೋದಿಲ್ಲ. ಮಧ್ವಾಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯ, ಶಬ್ದ ನಿರ್ಣಯದ ಈ ವಾಕ್ಯಗಳನ್ನು ಉದಾಹರಿಸಿ ನಮಗೆ ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಪದವಿಯನ್ನ ಬಯಸ್ತಾ ಇದ್ದಾನೆ ಹಿರಣ್ಯಕಶಿಪು ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ತವಾಸನಂ ಹಿ ಜಗತಾಂ ಪಾರಮೇಷ್ಠ್ಯಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ ಇತಿ ವಿಜ್ಞಾಪಿತೋ ದೇವೈಃ ಭಗವಾನ್ ಆತ್ಮಭೂರ್ನೃಪ ಪರೀತೋ ಭೃಗುದಕ್ಷಾದ್ಯೈಃ ಯಯೌ ದೈತ್ಯೇಶ್ವರಾಶ್ರಮಂ. ನೃಪ ಅಂತ ಸಂಬೋಧನೆ ಮಾಡಿ ಧರ್ಮರಾಜನಿಗೆ ಹೇಳ್ತಾ ಇರೋ ಮಾತು. ಹೀಗೆ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಭಗವಾನ್ ಬ್ರಹ್ಮದೇವರು
ಏನ್ ಮಾಡಿದ್ರು ಅಂದ್ರೆ ಭೃಗು, ದಕ್ಷ ಮೊದಲಾದಂತವರ ಜೊತೆಗೆ ಹಿರಣ್ಯಕಶಿಪುವಿನ ಆಶ್ರಮಕ್ಕೆ ಹೋದರು. ಇತಿ ವಿಜ್ಞಾಪಿತೋ ದೇವೈಃ ಭಗವಾನಾತ್ಮಭೂರ್ನೃಪ ಪರೀತೋ ಭೃಗುದಕ್ಷಾದ್ಯೈಃ ಯಯೌ ದೈತ್ಯೇಶ್ವರಾಶ್ರಮಂ ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕತೃಣಕೀಚಕೈಃ ಪಿಪೀಲಿಕಾಭಿರಾಕೀರ್ಣಂ ಏತಸ್ತ್ವಂ ಮಾಂಸಶೋಣಿತಂ. ನೋಟ್ ಮಾಡ್ಕೊಳ್ರಿ. ಬ್ರಹ್ಮದೇವರು ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇರುವಂತಹ ಆಶ್ರಮಕ್ಕೆ ಬಂದು ನೋಡ್ತಾರೆ. ಬರುವಾಗ ಭೃಗು, ದಕ್ಷ ಮೊದಲಾದವರೆಲ್ಲ ಬಂದಿದ್ರಂತೆ. ಭೃಗುದಕ್ಷಾದ್ಯೈಹಿ ಪರೀತಃ ಅಂತ ಹೇಳಿದ್ದಾರೆ. ಭೃಗು, ದಕ್ಷ ಮೊದಲಾದ ಋಷಿಗಳಿಂದ ಪರೀತರಾಗಿ ಸುತ್ತುವರಿಯಲ್ಪಟ್ಟು ಬಂದಿದ್ದಾರೆ ಬ್ರಹ್ಮದೇವರು. ಆ ಹಿರಣ್ಯಕಶಿಪುನ ಆಶ್ರಮಕ್ಕೆ ಬಂದು ನೋಡಿದ್ರೆ ಹಿರಣ್ಯಕಶಿಪು ಕಾಣಿಸ್ತಾನೆ ಇಲ್ಲ. ಅವನ ಮೈ ಮೇಲೆ ಇರುವಂತಹ ಎಲ್ಲಾ ಮಾಂಸ, ರಕ್ತ, ಚರ್ಮ, ಮೇಧಸ್ಸು ಎಲ್ಲವನ್ನೂ ಕೂಡ ಇರುವೆಗಳು ತಿಂದು ಹಾಕಿಬಿಟ್ಟಿದ್ವು. ಆದರೂ ಬದುಕಿದ್ದ ಅವನು. ಬರೀ ಅಸ್ಥಿಗಳ ಮೇಲೇನೆ ಅವನ ಪ್ರಾಣ ನಿಂತಿತ್ತು. ಬರೀ ಅಸ್ಥಿಗಳಲ್ಲೇ ಅವನ ಪ್ರಾಣ ಇತ್ತು. ಏನು ದೇಹವೇ ಇಲ್ಲ. ಎಲ್ಲಾ ದೇಹದ ಎಲ್ಲಾ ಭಾಗಗಳನ್ನು ಕೂಡ ಇರುವೆಗಳು ತಿಂದು ಹಾಕಿಬಿಟ್ಟಿದ್ವು. ಒಂದು ತೊಟ್ಟು ರಕ್ತವೂ ಇರಲಿಲ್ಲ ಮೈಯಲ್ಲಿ. ಮಾಂಸವೇ ಇಲ್ಲ, ರಕ್ತ ಇಲ್ಲ, ಮಾಂಸ ಇಲ್ಲ, ಚರ್ಮನೇ ಇಲ್ಲ, ಮೇಧಸ್ಸು ಕೂಡ ಇರಲಿಲ್ಲ. ಎಲ್ಲವನ್ನೂ ಕೂಡ ಇರುವೆಗಳು ತಿಂದು ಹಾಕಿದ್ದಾವೆ. ಪಿಪೀಲಿಕಾಭಿರಾಕೀರ್ಣಂ, ಸುತ್ತಲೂ ಹುತ್ತ ಬೆಳಕೊಂಡ್ಬಿಟ್ಟಿದೆ. ಬಿದಿರಿನ ಗಿಡಗಳು ಸುತ್ತಲೂ ಬೆಳಕೊಂಡಿದೆ. ಅದರಿಂದ ಮುಚ್ಚಿ ಹೋಗಿಬಿಟ್ಟಿದ್ದ. ಇಂತಹ ಸ್ಥಿತಿಯಲ್ಲಿ ಇರುವಂತಹ ಹಿರಣ್ಯಕಶಿಪುವನ್ನ ಬ್ರಹ್ಮದೇವರು ನೋಡಿದ್ದಾರೆ. ದದರ್ಶತಂ ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕತೃಣಕೀಚಕೈಃ ಪಿಪೀಲಿಕಾಭಿರಾಕೀರ್ಣಂ ಮೇಧಸ್ತ್ವಂ ಮಾಂಸಶೋಣಿತಂ ತಪಂತಂ ತಪಸಾ ಲೋಕಾನ್ ಯಥಾ ಭಾವಿತತ್ತಂ ರವಿಂ ವಿಲಕ್ಷ್ಯ ವಿಸ್ಮಿತ ಪ್ರಾಹ ಹಸಂಸ್ತಂ ಹಂಸವಾಹನಃ. ಆ ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನಲ್ಲ, ಅದರಿಂದ ಎಲ್ಲ ಲೋಕಗಳು ಕೂಡ ಸುಡ್ತಾ ಇದೆ ಅವನ ತಪಸ್ಸಿನಿಂದ. ತೇಜಸ್ಸಿನ ಒಂದು ಮುದ್ದೆ, ಅದರಂತೆ ಸೂರ್ಯನಂತೆ ಲೋಕವನ್ನ ಸುಡ್ತಾ ಇದ್ದಾನೆ. ಅಂತಹ ತೇಜಸ್ಸು ಹಿರಣ್ಯಕಶಿಪುನ ತೇಜಸ್ಸು, ತಪಸ್ಸಿನ ಪ್ರಭಾವ ಅದು. ತಪಂತಂ ತಪಸಾ ಲೋಕಾನ್ ಯಥಾ ಭಾವಿತತಂ ರವಿಂ ಅಂದಿದ್ದಾರೆ. ಸೂರ್ಯನಂತೆ, ಭಾವಿತತನಾದ ಸೂರ್ಯ ಅಂದ್ರೆ ತೇಜಪುಂಜನಾದಂತಹ ಸೂರ್ಯನಂತೆ ಲೋಕಗಳನ್ನೆಲ್ಲ ತಪಸ್ಸಿನಿಂದ, ತಪೋಜ್ವಾಲೆಯಿಂದ ಸುಡ್ತಾ ಇದ್ದಾನೆ. ಅಂತಹ ಹಿರಣ್ಯಕಶಿಪುವನ್ನ ನೋಡಿ ಆಶ್ಚರ್ಯ ಆಯಿತು ಬ್ರಹ್ಮದೇವರಿಗೆ. ವಿಸ್ಮಿತಃ ಅಂದಿದ್ದಾರೆ. ಬ್ರಹ್ಮದೇವರಿಗೆ ಆಶ್ಚರ್ಯವಾಗಿದೆ ಇವನು ಮಾಡುವ ತಪಸ್ಸನ್ನ ನೋಡಿ. ಸುಮ್ಮನೆ ವ್ಯರ್ಥವಾಗಿ ಇಂಥ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅಂತ ಒಂದ್ಸಲ ನಗು ಬಂತಂತೆ ಬ್ರಹ್ಮದೇವರಿಗೆ. ಅಯೋಗ್ಯವಾದ ಪದವಿಯನ್ನ ಬಯಸಿ, ಅಲಭ್ಯವಾದ ಪದವಿಯನ್ನ ಬಯಸಿ ಇಷ್ಟು ದೊಡ್ಡ ಪ್ರಯತ್ನ ವ್ಯರ್ಥವಾಗಿ ಮಾಡ್ತಾ ಇದ್ದಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರು, ಏನು ಮಾಡಿದ್ರು ಆ ಪದವಿ ಸಿಗೋದಿಲ್ಲ ಅವನಿಗೆ. ಬ್ರಹ್ಮ ಪದವಿ ಅವನಿಗೆ ಅಯೋಗ್ಯ. ಆ ಬ್ರಹ್ಮ ಪದವಿಗೆ ಅವನು ಅಯೋಗ್ಯ, ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಮಹಾಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅನ್ನೋ ಅಭಿಪ್ರಾಯದಿಂದ ನಗು ಬಂತು. ವಿಸ್ಮಿತಃ, ನಗುತ್ತಾ ಈ ಮುಂದೆ ಹೇಳುವ ಮಾತನ್ನ ಹೇಳಿದ್ರು ಅಂತ. ಈ ತರ ಇಟ್ಕೊಳ್ಬೇಕಿದಕ್ಕೆ. ಇಲ್ಲಿ
ಒಂದೆರಡು ಪ್ರಶ್ನೆಗಳು ಬರ್ತದೆ. ಹಿರಣ್ಯಕಶಿಪು ತಪಸ್ಸು ಮಾಡಿದಾಗ ಲೋಕಗಳೆಲ್ಲ ಯಾಕೆ ಸುಡಬೇಕು ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಬೇರೆ ವ್ಯಾಖ್ಯಾನಕಾರರಲ್ಲೆಲ್ಲೂ ಸಮಾಧಾನ ಇಲ್ಲ. ಮಧ್ವಾಚಾರ್ಯರು ಪ್ರಕಾಶಿಕ ಅನ್ನೋ ಗ್ರಂಥದ ಒಂದು ವಾಕ್ಯವನ್ನ ಉದಾಹರಿಸಿ ನಮಗೆ ಈ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಸಕಾಮಂ ತು ತಪಕ್ರೂರಂ ಲೋಕಾನಾಂ ಭಯಕೃತ್ ಭವೇತ್ ಇತರಚ್ಛಾಂತಯೇ ಸರ್ವಲೋಕಾನಾಂ ಭವತಿ ಧ್ರುವಂ ಇತಿ ಪ್ರಕಾಶಿಕಾಯಾಂ. ಪ್ರಕಾಶಿಕಾ ಗ್ರಂಥದ ವಾಕ್ಯವನ್ನ ನೋಡಿ, ಅಲ್ಲಲ್ಲಿ ನಮಗೆ ಹೇಗೆ ಸ್ಪಷ್ಟಪಡಿಸ್ತಾರೆ ಮಧ್ವಾಚಾರ್ಯರು. ಹಿರಣ್ಯಕಶಿಪು ತಪಸ್ಸು ಮಾಡಿದ್ರೆ ಲೋಕಗಳೆಲ್ಲ ಯಾಕೆ ಸುಡಬೇಕು ಅಂದ್ರೆ, ಫಲಕಾಮನೆಯಿಂದ ದುಷ್ಟರು ಕ್ರೂರವಾದ ತಪಸ್ಸನ್ನ ಮಾಡಿದರೆ ಆವಾಗ ಲೋಕಕ್ಕೆ ತಾಪ ಆಗತ್ತೆ ಅಂತ ಪ್ರಕಾಶಿಕಾದಲ್ಲಿ ಹೇಳಿದ್ದಾರೆ. ಅದೇ ಒಂದು ವೇಳೆ ನಿಷ್ಕಾಮನೆಯಿಂದ ಭಗವಂತನ ಪ್ರೀತಿಗೋಸ್ಕರ ತಪಸ್ಸು ಮಾಡಿದರೆ ಲೋಕಕ್ಕೆ ಶಾಂತಿ ಸಿಗತ್ತೆ. ಋಷಿಮುನಿಗಳೆಲ್ಲ ನಿಷ್ಕಾಮನೆಯಿಂದ ಲೋಕಕ್ಕೆ ಶಾಂತಿ ಆಗಲಿ ಅನ್ನೋ ಕಾರಣದಿಂದ ಅವರು ಭಗವಂತನ ಪ್ರೀತಿಗೋಸ್ಕರ ತಪಸ್ಸು ಮಾಡ್ತಾರೆ. ಇದರಿಂದ ಲೋಕ ಶಾಂತಿ ಆಗ್ತದೆ. ಲೋಕ ಸಮಸ್ತ ಸುಖಿನೋ ಭವಂತು ಅಂತಾನೆ ಅವರು ಪ್ರಾರ್ಥನೆ ಮಾಡ್ತಾರೆ. ಆದರೆ ದುಷ್ಟರು ಫಲಕಾಮನೆಯಿಂದ ಉಗ್ರವಾದ ತಪಸ್ಸನ್ನೇನಾದರೂ ಮಾಡಿದರೆ ಅದರಿಂದ ಲೋಕಕ್ಕೆ ತಾಪ ಆಗ್ತದೆ ಅಂತ ಹೀಗೆ ಪ್ರಕಾಶಿಕಾ ಗ್ರಂಥದಲ್ಲಿ ಹೇಳಿದ್ದಾರೆ. ಆ ವಾಕ್ಯವನ್ನು ನಮಗೆ ಉದಾಹರಿಸಿ, ಹಿರಣ್ಯಕಶಿಪು ಇವಾಗ ಅವನು ಅಯೋಗ್ಯವಾದ ಪದವಿಯನ್ನು ಬಯಸಿ ಫಲಕಾಮನೆಯಿಂದ ತಪಸ್ಸು ಮಾಡ್ತಾ ಇದ್ದಾನೆ, ಉಗ್ರವಾದ ತಪಸ್ಸು, ಆದ್ರಿಂದ ಲೋಕಕ್ಕೆ ತಾಪ ಆಯಿತು ಅಂತ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಹಿಂದೆ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಣೆ ಮಾಡಿದ್ರು. ಆದ್ರೆ ಅಲ್ಲಿ ಹಿರಣ್ಯಕಶಿಪು ಬ್ರಹ್ಮ ಪದವಿಯನ್ನು ಬಯಸಿದ್ದ ಅಂತ ಮಾತ್ರ ಹೇಳಿದ್ದಾರೆ. ಆ ಬಯಕೆಯಿಂದ ತಪಸ್ಸು ಮಾಡಿದ್ದ ಅಂತ ಅಲ್ಲಿ ಹೇಳಿರಲಿಲ್ಲ. ಅದಕ್ಕೆ ಈಗ ಸ್ಕಂದ ಪುರಾಣದ ಇನ್ನೊಂದು ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಅಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಇಲ್ಲಿ ಹೇಳಿದ್ರು ಅಂತ ಪ್ರಶ್ನೆ ಬರ್ತದೆ ಇನ್ನೊಂದು. ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಬ್ರಹ್ಮಾಣಮಭಜದ್ ಬ್ರಹ್ಮ ಪದಾರ್ಥಂ ಸಹಿರಣ್ಯಕಃ ಇತಿ ಸ್ಕಾಂದೇ. ಸ್ಕಂದ ಪುರಾಣದ ಇದೊಂದು ವಾಕ್ಯವನ್ನ ಕೊಡ್ತಾರೆ. ಹಿರಣ್ಯಕಶಿಪು ಬ್ರಹ್ಮ ಪದವಿಗೋಸ್ಕರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದ್ದು ಈ ವಾಕ್ಯ. ಹಿಂದೆ ಬ್ರಹ್ಮಾಂಡ ಪುರಾಣದ ವಾಕ್ಯ ಏನಿದೆ, ಹಿರಣ್ಯಕಶಿಪು ಬ್ರಹ್ಮ ಪದವಿಯನ್ನು ಬಯಸಿದ ಅಂತ ಅಷ್ಟೇ ಹೇಳಿದ, ತಪಸ್ಸು ಮಾಡಿದ ಅಂತ ಹೇಳಿಲ್ಲ. ಅಲ್ಲಿ ಆ ಒಂದು ಹೊಸ ವಿಷಯ, ಅದಕ್ಕೋಸ್ಕರ ತಪಸ್ಸು ಮಾಡಿದ ಅನ್ನೋ ವಿಷಯ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಹೀಗೆ ತಪಸ್ಸು ಮಾಡಿದ್ದ, ಅದಕ್ಕೋಸ್ಕರ ಎಲ್ಲ ಲೋಕಗಳು ಸುಡ್ತಾ ಇತ್ತು. ಅವನಿಗೆ ಸ್ವಲ್ಪ ನಗು ಬಂತು ಬ್ರಹ್ಮದೇವರಿಗೆ. ಯಾಕೆ ಅಂದ್ರೆ ಇಷ್ಟು ದೊಡ್ಡ ತಪಸ್ಸನ್ನ, ಮಹಾಪ್ರಯತ್ನವನ್ನ ವ್ಯರ್ಥವಾಗಿ ಮಾಡ್ತಾ ಇದ್ದಾನಲ್ಲ ಅಂತ. ಅವನಿಗೆ ಸಿಗೋದಿಲ್ಲ, ಅಯೋಗ್ಯ ಅವನಿಗೆ ಅಲಭ್ಯವಾದ ಪದವಿ, ಅದಕ್ಕೋಸ್ಕರ ಮಹಾಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅನ್ನೋ ಅಭಿಪ್ರಾಯದಿಂದ ನಗುತ್ತಾ ಹೇಳಿದ್ರು. ತಪಂತಂ ತಪಸಾ ಲೋಕಾನ್ ಯಥಾ ಭಾವಿತ ತಂ ರವಿಂ ವಿಲಕ್ಷ್ಯ ವಿಸ್ಮಿತ ಪ್ರಾಹ ಹಸಂಸ್ತಂ ಹಂಸವಾಹನಃ. ಬ್ರಹ್ಮ ದೇವರು ಹಿರಣ್ಯಕಶಿಪುವನ್ನು ಕುರಿತು ಏನು ಹೇಳಿದ್ರು ಅಂತ ಅದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಈ ತರ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಇವನ್ ತಪಸ್ ಮಾಡಿದ್ರೆ ಇವನಿಗೆ ಅಯೋಗ್ಯ ಹಂಗೆ ಎಂಬ ಗೊತ್ತು, ಪ್ಲಸ್ ವರ ಕೊಡ್ತಾರ, ರೈಟ್? ತಪಸ್ ಮಾಡಕ ಶಕ್ತಿ ಕೊಟ್ಟು ಈ ಲೋಕನ ಬಂದು ಈ ತರ ಮಾಡಾಕ ಏನ್ ರೀಸನ್? ಪಾಪ ಆ ಒಂದು ಏನಾಗತ್ತೆ ಈಗ ಬ್ರಹ್ಮದೇವರಿಗೆ ಗೊತ್ತು ಸರಿ, ಅದೆಲ್ಲ ಸರಿ. ಮುಂದೆ ಕೊನೆಗೆ ಹೇಳಿದ್ದ ಅರ್ಥ ಅವ್ರು ಏನ್ ಹೇಳ್ತಾರ, ಈ ತಪಸ್ ಮಾಡಿದ್ರೆ ಲೋಕ ಬಂದು ಸುಡತ್ತೆ ಎಂಬುದು ಬ್ರಹ್ಮದೇವರಿಗೆ ಗೊತ್ತು. ಈ ತರ ಒಂದು ಲೋಕನ ಸುಡಾದ್ರಿಂದ ಅವನಿಗೆ ಪಾಪ ಜಾಸ್ತಿ ಪಾಪನೂ ಬರುತ್ತೆ. ಆಮೇಲೆ ಈ ರೀತಿ ಅವನಿಗೆ ವರ ಕೊಟ್ಟು ಮುಂದೆ ಅವನಿಗೆ ಬ್ರಹ್ಮ ಪದವಿ ಸಿಗಲ್ಲ. ತಾತ್ಕಾಲಿಕವಾಗಿ ಅವನು ಎಲ್ಲರನ್ನೂ ಆಳ್ತಾನೆ. ಈಗ ಬ್ರಹ್ಮದೇವರು ವರ ಕೊಡ್ತಾರೆ ಅವನಿಗೆ,
ಆ ವರ ಕೊಟ್ಟಾಗ ತಾತ್ಕಾಲಿಕವಾಗಿ ಅವನು ಎಲ್ಲರನ್ನೂ ಆಳ್ತಾನೆ. ಒಂದ್ ರೀತಿ ಬ್ರಹ್ಮ ಪದವಿಯಲ್ಲಿದ್ರೆ ಏನು ಆಗ್ಬೇಕೋ ಆ ಥರದ್ದು ಅವನಿಗೆ ಫಲ ಸಿಗತ್ತೆ. ಅಂದ್ರೆ ಎಲ್ಲಾ ದೇವತೆಗಳು ಕೂಡ ಅವನು ಹೇಳ್ದಂಗೆ ಕೇಳ್ಕೊಂಡು ಇರೋಂತ ಪರಿಸ್ಥಿತಿ ಬರುತ್ತೆ ಇನ್ನು ಮುಂದೆ. ಎಲ್ಲಾ ಲೋಕಪಾಲಕರು ಇಂದ್ರಾದಿ ದೇವತೆಗಳು ಕೂಡ ಹಿರಣ್ಯಕಶಿಪುವನ್ನು ನೋಡಿದ್ರೆ ಹೆದರ್ತಾ ಇರ್ತಾರೆ. ಆ ರೀತಿ ತಾನು ರಾಜ್ಯಭಾರ ಮಾಡ್ತಾನೆ. ಇದರಿಂದ ಅವನು ಒಳ್ಳೇದು ಮಾಡೋದಿಲ್ಲ, ಕೆಟ್ಟದೇ ಮಾಡ್ತಾನೆ. ಆದ್ರಿಂದ ಇನ್ನೂ ಹೆಚ್ಚು ಅವನ ಸಾಧನೆ ಪಾಪ ಸಾಧನೆ ಆಗತ್ತೆ. ಆ ಪಾಪ ಸಾಧನೆಯನ್ನು ಅವನ ಕೈಯಿಂದ ಮಾಡಿಸ್ಬೇಕು. ಅದಕ್ಕೋಸ್ಕರ ಆ ವರ ಬೇಕು ಅವನಿಗೆ. ಅದಕ್ಕೆ ವರ ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ಬ್ರಹ್ಮದೇವರ ವರ ಇದ್ರೆ ಮಾತ್ರ ಅದಕ್ಕೆ ಗೌರವ ಕೊಟ್ಟು ಇಂದ್ರಾದಿ ದೇವತೆಗಳು ಅವನು ಹೇಳದಂಗೆ ಕೇಳ್ತಾರೆ. ಆವಾಗ ಏನಾಯ್ತು, ಅವನಿಗೆ ಪಾಪ ಬಂತು, ಸೋತ್ತಮಾಪರಾಧ. ಈ ಸೋತ್ತಮಾಪರಾಧ ದೇವತೆಗಳಲ್ಲಿ ಮಾಡುವ ಅಪರಾಧ, ವಿಶೇಷವಾಗಿ ಭಗವಂತನಲ್ಲಿ ಮಾಡುವ ಅಪರಾಧ. ಅದಕ್ಕಿಂತಲೂ ವಿಶೇಷವಾಗಿ ಅವನಿಗೆ ಭಗವದ್ಭಕ್ತನಾದ ತನ್ನ ಮಗ ಪ್ರಹ್ಲಾದನಿಗೆ ಮಾಡುವ ಅಪರಾಧ. ಅದನ್ನ ಬಾಯ್ಬಿಟ್ಟು ಹೇಳ್ತಾರೆ, ಮುಂದೆ ಬರ್ತದೆ. ಪ್ರಹ್ಲಾದನಲ್ಲಿ ತನ್ನ ವಿಷ್ಣು ಭಕ್ತನಾದ ಪ್ರಹ್ಲಾದನಲ್ಲಿ ಮಾಡಿದ ಅಪರಾಧದಿಂದಲೇ ಅವನಿಗೆ ಪ್ರಧಾನವಾಗಿ ಶಿಕ್ಷೆ ಆಗಿದ್ದು. ವಿಷ್ಣು ಭಕ್ತರಲ್ಲಿ ಮಾಡುವ ಅಪರಾಧ ಎಷ್ಟು ದೊಡ್ಡ ಅಪರಾಧ ಅಂತ ಅನ್ಲಿಕ್ಕೆ ಉದಾಹರಣೆನೇ ಹಿರಣ್ಯಕಶಿಪು. ಹಾಗಾಗಿ ಭಗವದ್ಭಕ್ತರಿಗೆ ಯಾವತ್ತೂ ನಾವು ಅನ್ಯಾಯ ಮಾಡಬಾರದು. ಅವರು ಭಗವದ್ಭಕ್ತರು ಅಂತಂದ್ರೆ ಅವರನ್ನ ವಿಶೇಷವಾಗಿ ನಾವು ಅವರಿಗೆ ಸನ್ಮಾನ ಮಾಡಬೇಕು. ಅವರಿಗೆ ಬೇಜಾರಾಗೋ ತರ ನಡ್ಕೊಳ್ಬಾರ್ದು. ಅಂಥ ಪರಿಸ್ಥಿತಿ ಬರುವ ಕಡೆಯಲ್ಲೆಲ್ಲ ಕಡೆಗೂ ಹಿರಣ್ಯಕಶಿಪು ದೃಷ್ಟಾಂತನೇ ಕೊಟ್ಟು ಹೇಳ್ತಾರೆ. ಭಗವದ್ಭಕ್ತರಲ್ಲಿ ಮಾಡುವ ಅಪರಾಧಕ್ಕೆ ದೊಡ್ಡ ಉದಾಹರಣೆ ಹಿರಣ್ಯಕಶಿಪು. ವಿಷ್ಣು ಭಕ್ತನಾದ ಪ್ರಹ್ಲಾದನಿಗೆ ಮಾಡಿದ ಅಪರಾಧ, ಅದರಿಂದ ಅವನಿಗೆ ಇಂಥ ಪರಿಸ್ಥಿತಿ ಬಂತು ಅಂತ. ಅದೇ ನಾವು ಧ್ರುವನ ತಪಸ್ ನೋಡಂತ ಆ ತರ ಎಲ್ಲ ಆಗೋದಿಲ್ಲ. ದೇವರು ಬಂದು ವಾಸುದೇವರು ಬಂದು ಅವನು ನಿಷ್ಕಾಮನೆಯಿಂದಲೇ ಮಾಡಿದ್ದ. ಅಲ್ಲಿ ಏನು ತೊಂದರೆ ಆಗಿಲ್ಲ. 5 ತಿಂಗಳು ಅವನದು ಉದ್ದೇಶ ಏನಿತ್ತು, ತನ್ನ ಅಪ್ಪನ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಏನೋ ಇತ್ತು ನಿಜ. ಆದರೆ ಅದನ್ನ ಅವನು ಮರ್ತೇ ಬಿಟ್ಟಿದ್ದ ಧ್ರುವ. ಅವನು ಹೋಗಿ ವಾಸುದೇವ ದ್ವಾದಶ ಅಕ್ಷರ ಮಂತ್ರ ಜಪ ಮಾಡುವಾಗ ಅವನು ಎಲ್ಲಾ ಬಿಟ್ಟು ಪೂರ್ತಿ ನಿಷ್ಕಾಮನೆಯಿಂದ ಭಗವಂತನನ್ನ ಮೆಚ್ಚಿಸಿ ತಪಸ್ಸು ಮಾಡಿದ್ದ. ದುಷ್ಟ ಭಾವನೆ ಇರಲಿಲ್ಲ ಅವನಿಗೆ. ಇದು ಭಾವನೆ ದುಷ್ಟ ಭಾವನೆನೂ ಅಲ್ಲ. ಇದು ತನ್ನ ತಂದೆ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಅನ್ನೋದು ಅದೇನು ದೊಡ್ಡ ಅಪರಾಧ ಅಲ್ಲ. ಅವನಿಗೆ ಅದು ಯೋಗ್ಯವೇ. ಮತ್ತೆ ಇದು ಅವನ ಅಪ್ಪನ ಆಸ್ಥಾನದಲ್ಲೂ ಕುತ್ಕೊಂಡು ರಾಜ್ಯಭಾರ ಮಾಡ್ತಾನೆ ಮುಂದೆ 36,000 ವರ್ಷ. 36,000 ವರ್ಷ. ಹೌದು, 36,000 ವರ್ಷ ಅವನು ಉತ್ತಾನಪಾದನ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡ್ತಾನೆ. ಹಾಗಾಗಿ ಅದು ಅವನು ಯೋಗ್ಯವಾದದ್ದನ್ನು ಬಯಸಿದ್ರೆ ಅದೇನು ದೊಡ್ಡ ತಪ್ಪಲ್ಲ. ಲೋಕಕ್ಷೇಮಕ್ಕೋಸ್ಕರನೇ ಮಾಡಿದ್ದ ಅದು ಕೂಡ. ಅದರಿಂದ ಅವನೇನು ಪಾಪ ಮಾಡಿಲ್ಲ. ರಾಜ್ಯ ಸಿಕ್ಕಾಗಲೂ ಕೂಡ ಅದರಿಂದ ಏನು ಅನ್ಯಾಯ ಮಾಡಲಿಲ್ಲ. ಅವನು ಲೋಕಕ್ಷೇಮವನ್ನೇ ಮಾಡಿದ ಕೊನೆ ತನಕ. ಹಾಗಾಗಿ ಅದರಿಂದ ಲೋಕಕ್ಷೇಮ ಆಯ್ತೆ ಹೊರತು ಲೋಕಕ್ಕೆ ಕಂಟಕ ಆಗಲಿಲ್ಲ. ತಪಸ್ಸು ಮಾಡುವಾಗ ಆದ್ರೂ ಸರಿ, ಆಮೇಲಾದ್ರೂ ಸರಿ. ದೃಷ್ಟಾಂತ ಧ್ರುವನ ಒಂದು ನಿಷ್ಕಾಮ ಮಾಡಿದ ಅಲ್ಲಿ ಒಂದು. ಹೌದು, ಇದು ಒಂದು ಕಾಮನೆಯಿಂದ ಮಾಡಿ ಎರಡಕ್ಕೂ ದೃಷ್ಟಾಂತ. ಇದು ಪ್ರಕಾಶಿಕಾ ಗ್ರಂಥದ ಈ ಶ್ಲೋಕಕ್ಕೆ ಅವೆರಡು ದೃಷ್ಟಾಂತ ಇಟ್ಕೊಳ್ಬಹುದು. ಆಯ್ತಾಚಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದಗಳು.